ಸರ್ ಈಗ ಇದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ಸರ್ ನಾವು ಎಷ್ಟು ಬಂಡವಾಳ ಬೇಕು ಸರ್? ಯಾಕಂದ್ರೆ ನಾವು ನಮ್ಮ ಮನೆಯಲ್ಲಿಂತ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ಎಷ್ಟು ಬಂಡವಾಳದಿಂದ ನಾವು ಸ್ಟಾರ್ಟ್ ಮಾಡ್ಬೋದು ಸರ್ ಈ ಬಿಸ್ನೆಸ್? ಸರ್ ನೋಡಿ, ನಾನು ಮೊದಲೇ ಹೇಳಿದೆ, ಇದು ಸ್ವಗೃಹ ಉದ್ಯೋಗ. ಇದು ಕಡಿಮೆ ಬಂಡವಾಳ ಅಂದ್ರೆ 15,000 ಇಂದ 20,000, 15,000 ಮಷೀನ್, 5,000 ರೂಪಾಯಿ ರಾ ಮಟೀರಿಯಲ್, 20,000 ಇಂದ 25,000 ರೂಪಾಯಿ ನೀವು ಇನ್ವೆಸ್ಟ್ ಮಾಡ್ಬಿಟ್ರಂದ್ರೆ ನೀವು ಬೇಸಿಕ್ ಆಗಿ ಮನೆಯಲ್ಲೇ ಕುಂತು ಕೆಲಸ ಮಾಡ್ಬೋದು ಆರಾಮಾಗಿ. ಒಂದ್ ಲೇಡೀಸ್ 2 hours ಕೆಲಸ ಮಾಡಿದ್ರು ಕೂಡ 10,000 ಇಂದ 15,000 ರೂಪಾಯಿ ಆರಾಮಾಗಿ ದುಡಿಬಹುದು ಸರ್. ಮಷೀನ್ ಇದು ನಿಮ್ಗೆ 50,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 50,000 ರೂಪಾಯಿ ಕಡಿಮೆ ಬಂಡವಾಳದಿಂದನೂ ಸ್ಟಾರ್ಟ್ ಮಾಡ್ಕೋಬಹುದು. ಅದು 15,000 ಇತ್ತು, ಇದು 50,000 ಇದೆ. ಈ ತರ ನೀವು ಲೇಡೀಸ್ ಕುಂಜಿಯಾಗಿ ನೀವು ಮಾಡ್ಬೋದು. ಆಮೇಲೆ ಅವರೇ ಬಂದು ನಿಮ್ ಕಡೆ ಬಂದು ಕಲೆಕ್ಟ್ ಮಾಡ್ತಾರೆ. ಇಷ್ಟು ಕೂಡ ಹೇಳ್ಬೋದು, ನೀವು ಮಾಡಿ ನಮ್ಗೆ ಕೊಡಿ, ಅಷ್ಟು ಬೇಡಿಕೆ ಇದೆ, ನಾವು ತಗೋತೀವಿ, ಅಷ್ಟು ಬೇಡಿಕೆ ಇದೆ. ಬೈಬ್ಯಾಕ್ ಕೂಡ ಇದು ನಾವು ತಗೊಳ್ಳಿಕ್ಕೆ ರೆಡಿ ಇದೀವಿ. ಯೂಶಲಿ ನಾವೇ ಕಟಿಂಗ್ ಮಾಡಿ ಕಸ್ಟಮರ್ಸ್ಗೆ ಪೇಪರ್ ಈ ತರ ಕಟಿಂಗ್ ಮಾಡಿ ಸರ್ಕಲ್ ಕೊಡ್ತೀವಿ ನಾವು. ಓಕೆ ಸರ್, ಈ ತರ ರೆಡಿ ಆಗಿ ಬರುತ್ತೆ ಸರ್. ಈ ತರ ಸರ್ಕಲ್ ರೆಡಿ ಆಗಿಬಿಡುತ್ತೆ ಸರ್. ಅವ್ರು ಆರಾಮಾಗಿ ಪ್ಲೇಟ್ ಮಾಡ್ಬೋದು. ಪೇಪರ್ ಪ್ಲೇಟ್ಸು ಮಾಡ್ಬೋದು, ಅಡಿಕೆ ಪ್ಲೇಟ್ ಮಷೀನು ಮಾಡ್ಬೋದು ನೀವು ಇದ್ರಲ್ಲಿ. ಓಕೆ, ಎರಡು ಇದ್ರಾಗ ಒಂದೇ ಮಷೀನ್ ದಲ್ಲಿ ಎರಡು ಮಾಡ್ಬೋದು. ಒಂದೇ ಮಷೀನ್ ನಲ್ಲಿ 2 ತರ ಬಿಸ್ನೆಸ್ ನ ನೀವು ಇದ್ರಲ್ಲಿ ಮಾಡ್ಬೋದು. ಹಾಯ್ ಫ್ರೆಂಡ್ಸ್, ನಂದು ಸರ್ ಫಾರೂಕ್. ನೀವು ನೋಡ್ತಾ ಇದ್ದೀರಾ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾವು ಬಂದಿರೋದು ಲೋಟಸ್ ಇಂಡಸ್ಟ್ರಿಗೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಪೇಪರ್ ಪ್ಲೇಟ್ ಫ್ಯಾಕ್ಟ್ರಿಗೆ ನಾವು ಇವತ್ತು ಬಂದಿದ್ದೀವಿ. ಲೋಟಸ್ ಅಂತ ಹೇಳಿದರೆ ಸ್ನೇಹಿತರೆ ನೀವು ಎಲ್ಲ ಯೂಸ್ ಮಾಡಿರಬೇಕು ಪೇಪರ್ ಪ್ಲೇಟ್ ಈ ಥರ. ಯಾಕಂದರೆ ಭಾಳ ಹಳೇದು ಇದು. ಅದು ಯಾವ ಥರ ಇವರು ಸ್ಟಾರ್ಟ್ ಮಾಡಿದರೆ ಈಗ ಎಲ್ಲರಿಗೆ ಬಿಸ್ನೆಸ್ ಕೊಡ್ಬೇಕಂತೇಳಿ ತುಂಬ ಜನರು ಇಲ್ಲಿಂದ ಎಲ್ಲ ಮಷಿನ್ ಎಲ್ಲ ಒಯ್ದಿದ್ದಾರೆ. ಈ ಥರ ನೀವು ಎಲ್ಲ ರಾ ಮೆಟೀರಿಯಲ್ ಎಲ್ಲ ನೋಡ್ಕೋಬೋದು. ರಾ ಮೆಟೀರಿಯಲ್ ಸ್ವಂತಾಗಿ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದೇ ಥರ ಇಲ್ಲಿ ಎಲ್ಲ ನೀವು ಪೇಪರ್ ಪ್ಲೇಟ್ ಎಲ್ಲ ರೆಡಿ ಆಗಿದ್ದು ಇದು ಎಲ್ಲ ನೋಡ್ತಾ ಇದ್ದೀರಾ ಸ್ನೇಹಿತರೆ. ಈ ಥರ ನಿಮಗೆ ಅಗರಬತ್ತಿ ಮಷಿನ್ ಬೇಕಂದ್ರೆ ಅಗರಬತ್ತಿ ಮಷಿನ್ ಸಿಗತ್ತೆ. ಈ ಥರ ಏನಿದೆಲ್ಲ ಮ್ಯಾನುವಲಿ ಈ ಥರ ಎಲ್ಲ ನಿಮಗೆ ಮಷಿನ್ ಬೇಕಂತ ಹೇಳಿ ಸ್ನೇಹಿತರೆ ಆ ಥರನೂ ಮಷಿನ್ ಎಲ್ಲ ಸಿಗುತ್ತೆ. ಇಲ್ಲಿ ನಿಮಗೆ ಒಂದು ಅಜ್ಜಿ ಕೆಲಸ ಮಾಡ್ತಾ ಇದ್ದಾರೆ, ಇಲ್ಲಿ ನೀವು ನೋಡ್ಬೋದು. ಈ ಥರ ಮಹಿಳೆಯರು ಏನಿದೆ ಅಲ್ಲ, ನೀವು ನಿಮ್ಮ ಸ್ವಂತ ಮನೆಯಾಗೆ ಈ ಥರ ಎಲ್ಲ ಬಿಸ್ನೆಸ್ ಮಾಡ್ಬೋದು ಸ್ನೇಹಿತರೆ. ಇದು ನೋಡ್ತಾ ಇದ್ದೀರಲ್ಲ, ಇಲ್ಲೇನೋ ಅಕ್ಕಾಗಿಲ್ಲೇ ಪೇಪರ್ ಪ್ಲೇಟ್ನ ರೆಡಿ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಈ ಥರ ನಿಮ್ಮ ಸ್ವಂತ ಉದ್ಯೋಗ ಮಾಡ್ಬೇಕಂತ ಹೇಳಿ ಸ್ನೇಹಿತರೆ ಈ ವಿಡಿಯೋನ ಕೊನೆವರೆಗೆ ನೋಡಿ, ನಿಮಗೆಲ್ಲ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಸಿಗುತ್ತೆ. ಅದೇ ಥರ ಇಲ್ಲೇನೋ ಬೇರೆ ಒಂದು ಮಷಿನ್ನಲ್ಲಿ ನೀವು ಎಲ್ಲ ಥರದ್ದು ಪೇಪರ್ ಪ್ಲೇಟ್ನ ರೆಡಿ ಮಾಡ್ಬೋದು. ಅದು ಯಾವ ಥರ ರೆಡಿ ಮಾಡ್ಬೋದು, ಏನು ಮಾಡ್ಬೋದು ಅದೆಲ್ಲ ನಿಮಗೆ ತೋರಿಸ್ಕೊಡ್ತೇನೆ ಸ್ನೇಹಿತರೆ. ಅದಕ್ಕೆ ಸದ್ಯಕ್ಕೆ ಏನಿದೆಲ್ಲ ಸರಿಗೆ ಬೆಟ್ಟಾಗಿ ಇವತ್ತಿಂದ ವಿಡಿಯೋ ಏನಿದೆಲ್ಲ ಸ್ನೇಹಿತರೆ, ಇವತ್ತಿಂದ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ಕಾರ. ನಮ್ಮ ವ್ಯೂವರ್ಸ್ಗೆ ನಿಮ್ಮ ಹೆಸರನ್ನ ತಿಳಿಸ್ಕೊಡಿ. ನನ್ನ ಹೆಸರು ನವೀನ್ ಮುಂಜೆ ಅಂತ ಹೇಳಿ. ಲೋಟಸ್ ಇಂಡಸ್ಟ್ರಿ ಫರ್ಮ್ ನಡೆಸ್ತಿದ್ದೀವಿ. ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಪೇಪರ್ ಪ್ಲೇಟ್ಸ್, ಮಷೀನ್, ರಾ ಮಟೀರಿಯಲ್ ಎಲ್ಲ ಸಪ್ಲೈ ಮಾಡ್ತೀವಿ. ನಮ್ದು ಆಫೀಸ್ ಅಡ್ರೆಸ್ ಬಂದ್ಬಿಟ್ಟು ಇಲ್ಲಿ ಹುಬ್ಳಿಯಲ್ಲಿ ಬರುತ್ತೆ. ಹುಬ್ಳಿ ಬಿಡ್ನಾಳ ಗಬ್ಬೂರ್ ಕ್ರಾಸ್ ಅಂತ ಹೇಳಿದ್ರೆ ಅಲ್ಲಿಂದ ಬಿಡ್ನಾಳ ಕ್ರಾಸ್ ಒಳಗ್ ಬಂದ್ರೆ ಬಸವೇಶ್ವರ ಸರ್ಕಲ್ ಅಂದ್ರೆ ನಮ್ಗೆ ನಿಯರ್ ಆಗ್ಬಿಡುತ್ತೆ. ಅಲ್ಲಿ ಬಂದ್ರೆ ನಾವು ರಿಸೀವ್ ಮಾಡ್ತೀವಿ. ಆಮೇಲೆ ನಿಮ್ಗೆ ಏನಿದ್ರು ರಿಪ್ಲೈ ಮಾಡ್ತೀವಿ. ಓಕೆ ಸರ್. ಸರ್, ನಿಮ್ಮ ಹತ್ರ ಯಾವ ಪೇಪರ್ ಪ್ಲೇಟ್ನ ನೀವು ರೆಡಿ ಮಾಡ್ತೀರಾ? ಏನು ಬರೀ ಪೇಪರ್ ಪ್ಲೇಟ್ ಅಷ್ಟು ರಾ ಮೆಟೀರಿಯಲ್ ಸೇಲ್ ಮಾಡ್ತೀರಾ, ಏನು ಮಷಿನ್ ಸೇಲ್ ಮಾಡ್ತೀರಾ? ಸರ್, ನಾವೆಲ್ಲ ಪೇಪರ್ ಪ್ಲೇಟ್, ರಾ ಮೆಟೀರಿಯಲ್, ಮಷಿನ್ಸ್, ನಿಮ್ಗೆ ಎಲ್ಲಾ ರೀತಿಯ ಬಿಸ್ನೆಸ್ ಸೆಟಪ್, ಕಸ್ಟಮರ್ಸ್ ಏನ್ ಬೇಕಲ್ಲ ಬಿಸ್ನೆಸ್ ಒಂದು ಸೆಟಪ್ ಮಾಡ್ಕೊಡ್ತೀವಿ. ಇದೊಂದು ಸ್ವಗೃಹ ಉದ್ಯೋಗ ಇದು. ಸೊ ನೀವು ಲೇಡೀಸ್ ಮನೇಲಿ ಕುಂತು ಕೆಲಸ ಮಾಡೋರ್ಗೆ ಅವ್ರ ಪಾರ್ಟ್ ಟೈಮ್ ಕೆಲಸ ಮಾಡಿನೂ ಅವ್ರ ಮನೆಯಲ್ಲಿ ಅರ್ನ್ ಮಾಡ್ಬೋದು. ಅಂದ್ರೆ ಸಂಬಳ ಗಳಿಸ್ಬೋದು. ಅಟ್ಲೀಸ್ಟ್ ಒಂದು 5,000 ಇಂದ 15,000 ರೂಪಾಯಿ ತನಕ ಒಂದ್ 2 ರಿಂದ 3 ತಾಸು ಕೆಲಸ ಮಾಡಿ ಅವ್ರ ಮನೆಯಲ್ಲೇ ಸ್ವಾವಲಂಬಿಯಾಗಿ ಕೆಲಸ ಮಾಡ್ಕೋಬಹುದು. ಓಕೆ ಸರ್. ಯಾಕಂದ್ರೆ ಅವ್ರು ಮನೆಯಲ್ಲಿ ಕುಂತ ಆರಾಮಾಗಿ ಒಂದ್ 2-3 ತಾಸು ಕೆಲಸ ಮಾಡಿ ಒಂದ್ 10-15 ಸಾವಿರ ತಿಂಗಳಿಗೆ ಆರಾಮಾಗಿ ದುಡಿಬಹುದು. ಎಲ್ಲೂ ಹೊರಗೆ ಹೋಗೋದಿಲ್ಲ. ಏನು ಕೆಮಿಕಲ್ ಏನು ಇಲ್ಲ, ಕೆಮಿಕಲ್ ಫ್ರೀ ಇರುತ್ತೆ ಪೇಪರ್ ಇದು. ಸೊ ಏನಿದೆ ಅಂದ್ರೆ ಆರಾಮಾಗಿ ಕುಂತು ಮನೆಯಲ್ಲಿ ಕೆಲಸ ಮಾಡಬಹುದು. ಏನು ತೊಂದರೆ ಆಗೋದಿಲ್ಲ ಅವ್ರಿಗೆ. ಸರ್, ಈಗ ಇದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ಸರ್ ನಾವು ಎಷ್ಟು ಬಂಡವಾಳ ಬೇಕು ಸರ್? ಯಾಕಂದ್ರೆ ನಾವು ನಮ್ಮ ಮನೆಯಲ್ಲಿಂತ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ಎಷ್ಟು ಬಂಡವಾಳದಿಂದ ನಾವು ಸ್ಟಾರ್ಟ್ ಮಾಡ್ಬೋದು ಸರ್ ಈ ಬಿಸ್ನೆಸ್? ಸರ್ ನೋಡಿ, ನಾನು ಮೊದಲೇ ಹೇಳಿದೆ, ಇದು ಸ್ವಗೃಹ ಉದ್ಯೋಗ. ಇದು ಕಡಿಮೆ ಬಂಡವಾಳ ಅಂದ್ರೆ 15,000 ಇಂದ 20,000, 15,000 ಮಷೀನ್, 5,000 ರೂಪಾಯಿ ರಾ ಮಟೀರಿಯಲ್, 20,000 ಇಂದ 25,000 ರೂಪಾಯಿ ನೀವು ಇನ್ವೆಸ್ಟ್ ಮಾಡ್ಬಿಟ್ರಂದ್ರೆ ನೀವು ಬೇಸಿಕ್ ಆಗಿ ಮನೆಯಲ್ಲೇ ಕುಂತು ಕೆಲಸ ಮಾಡ್ಬೋದು ಆರಾಮಾಗಿ. ಒಂದ್ ಲೇಡೀಸ್ 2 hours ಕೆಲಸ ಮಾಡಿದ್ರು ಕೂಡ 10,000 ರಿಂದ 15,000 ರೂಪಾಯಿ ಆರಾಮಾಗಿ ದುಡಿಬಹುದು ಸರ್. ಆರಾಮಾಗಿ ದುಡಿಬಹುದು. ಏನು ತೊಂದರೆ ಆಗೋದಿಲ್ಲ. ಒಂದ್ 25,000 ಒಂದ್ 30,000 ರೂಪಾಯಿ ಇತ್ತಂದ್ರೆ ಫುಲ್ ಆಗಿ ನಮ್ಗೆ ಬಿಸ್ನೆಸ್ ಸ್ಟಾರ್ಟ್ ಆಗ್ಬಿಡುತ್ತೆ. ನೀವು ಪ್ರೊಫೆಷನಲ್ ಆಗಿ ಒಂದ್ 8 ತಾಸು ಕೆಲಸ ಕೂಡ ಮಾಡಿದ್ರೆ ನಿಮ್ಮ ಉದ್ಯೋಗನ ಮಾಡ್ಕೊಂಡ್ ಬಿಡ್ಬೋದು ಸರ್ ಇದನ್ನ. ಓಕೆ. ಯಾಕಂದ್ರೆ ಈಗ ನಾವು ಸಂಜೆಗೆಲ್ಲ ಕೆಲಸದಿಂದ ಬಂದಿರ್ತೀವಿ,
ಒಂದ್ 2 ತಾಸು ಅಂತ ಹೇಳಿದ್ರೆ ನಮ್ಗೆ ಎಲ್ಲರಿಗೆ ಟೈಮ್ ಸಿಕ್ಕತ್ತೆ. ನಾವು ಅಲ್ಲಿ ಇಲ್ಲಿ ಟಿವಿ ನೋಡಿದೀವಿ, ಅದ್ ನೋಡಿದೀವಿ, ಈ ತರ ಎಲ್ಲ ಟೈಮ್ ಇದ್ ಮಾಡ್ತೀವಿ. ಅದು ನಾವು ಟೈಮ್ ಇಲ್ಲಿ ಹಾಕಿದಂದ್ರೆ ಆರಾಮಾಗಿ ಒಂದು 15-20 ಸಾವಿರ ರೂಪಾಯಿ ದುಡಿಬಹುದು ಸರ್ ನಾವು. ದುಡಿಬಹುದು. ಓಕೆ. ಅದರಲ್ಲಿ ನೀವು ಒಂದೇ ಬಿಸ್ನೆಸ್ ಮಾಡೋಕ್ಕಿಂತ ನೀವು ಮಲ್ಟಿಪಲ್ ಬಿಸ್ನೆಸ್ ಆಗಿ ನೀವು ಸ್ಟಾಪ್ ಮಾಡಿದ್ರೆ ನಿಮ್ಗೆ ಯಾವುದೇ ಬಿಸ್ನೆಸ್ ಕೈ ಕೊಡೋಲ್ಲ ಸರ್. ಒಂದೇ ಬಿಸ್ನೆಸ್ ಅಲ್ಲಿ ಸ್ಟ್ರಿಕ್ಟ್ ಆಗಬಾರ್ದು. ಆಕ್ಚುಲಿ ಮಲ್ಟಿಪಲ್ ಬಿಸ್ನೆಸ್ ನಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಿದ್ರಂದ್ರೆ ನಿಮ್ಗೆ ಬಿಸ್ನೆಸ್ ಯಾವುದೇ ರೀತಿಯಿಂದ ನಿಮ್ಗೆ ಬೇಜಾರಾಗಲ್ಲ. ನೀವು ಇನ್ನೂ ಮಾಡ್ಬೋದು, ಗಳಿಸಬಹುದು ಅನ್ನೋದೊಂದು ಕಾನ್ಫಿಡೆನ್ಸ್ ಲೆವೆಲ್ ಬರುತ್ತೆ ನಮ್ಗೆ. ಇವತ್ತಿನ ಟೈಮ್ ನಲ್ಲಿ ಮಾರ್ಕೆಟಿಂಗ್ ಏನ್ ಪ್ರಾಬ್ಲಮ್ ಇರುತ್ತೆ ಅಂದ್ರೆ ಮಾರ್ಕೆಟಿಂಗ್ ಮಾಡೋಕ್ಕಾಗಲ್ಲ ಅಂತೇಳಿ ಹೆದರಿಕೆ ಇರುತ್ತೆ. ಒಂದ್ಸಲ ನೀವು ಮಾರ್ಕೆಟಿಂಗ್ ನೀವು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಂದ್ರೆ ಆಬ್ವಿಯಸ್ಲಿ 1 ತಿಂಗಳಲ್ಲಿ ನಿಮ್ ಮಾರ್ಕೆಟ್ ಸೆಟಪ್ ಆಗ್ಬಿಡುತ್ತೆ ಬಿಸ್ನೆಸ್. ಹೌದೌದು ಸರ್. ಯಾಕಂದ್ರೆ ಮಾರ್ಕೆಟ್ ನಾಲೆಜ್ ಅಂದ್ರೆ ನೀವು ಎಲ್ಲ ಕೊಡ್ತೀರಾ ಸರ್. ಯಾವ ತರ ನಾವು ನಿಮ್ಗೆ ಪ್ಯಾಕಿಂಗ್ ಎಷ್ಟು ಪ್ಯಾಕಿಂಗ್ ಮಾಡ್ಬೇಕು, ಏನ್ ಮಟೀರಿಯಲ್ ನಡೆದಿದೆ ಇವಾಗ, ರೇಟ್, ಆಮೇಲೆ ಎಷ್ಟು ಪೀಸ್ ಪ್ಯಾಕಿಂಗ್ ಮಾಡ್ಬೇಕು, ಮಾರ್ಕೆಟ್ ಎಷ್ಟು ಸೇಲಿಂಗ್ ಇದೆ, ಇದನ್ನೆಲ್ಲ ನಾವು ಕಸ್ಟಮರ್ಸ್ ಹೇಳ್ಕೊಡ್ತೀವಿ. ಅದರಿಂದ ಅವ್ರಿಗೆ ಮಾರ್ಕೆಟ್ ಸೇಲ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅವ್ರಿಗೆ. ಓಕೆ ಓಕೆ ಸರ್. ಅದೇ ತರ ಸರ್, ಯಾಕಂದ್ರೆ ಇದ್ರಾಗೂ ಇಷ್ಟೆಲ್ಲ ಪ್ಲೇಟ್ ಇಟ್ಟಿದ್ದೀರಾ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ಯಾವ ತರ ನಾವು ಇದ್ರಾಗ ಯಾವ ಸೈಜ್ ರೆಡಿ ಮಾಡ್ಬೋದು? ಒಂದು 30-50 ಸಾವಿರ ರೂಪಾಯಿ ನಾವು ಹಾಕ್ತಾ ಇದೀವಿ ಅಂತ ಹೇಳಿದ್ರೆ ಯಾವ ಪ್ಲೇಟ್ ನ ರೆಡಿ ಮಾಡ್ಬೋದು ಸರ್? ಇದ್ರಲ್ಲಿ ನೋಡಿ 7 ನಂಬರ್ ಇದೆ ಸ್ಟಾರ್ಟಿಂಗ್ ನಲ್ಲಿ, 8 ನಂಬರ್ ಇದೆ. ಸೊ ಇದ್ರಲ್ಲಿ ನೋಡಿ 9 ನಂಬರ್, ಇವೆಲ್ಲ ನಮ್ ಬ್ರ್ಯಾಂಡೇ ಸರ್. ಇದು ನಿಮ್ ಬ್ರ್ಯಾಂಡ್ ಮಸ್ಟ್ ಅಂಡ್ ಶುಡ್ ಇರಬೇಕು. ಅಂದ್ರೆ ನಿಮ್ಗೆ ಯಾರು ಗೊತ್ತಾ ಹಿಡಿತಾರೆ ಕಸ್ಟಮರ್ಸ್. ಇದು 10 ನಂಬರ್, ಇದು 12 ನಂಬರ್. ಸೊ ಇದು ಥಾಲಿ, ಇದು ಕಲರ್ ಪ್ರಿಂಟೆಡ್ ನಲ್ಲಿ. ಸೊ ಈ ತರ ಏನಿರುತ್ತೆ ಅಂದ್ರೆ ನಿಮ್ಗೆ ಇಷ್ಟ ವೆರೈಟಿ ಇದು ಅಂದ್ರೆ ಕಸ್ಟಮರ್ಸ್ ನಿಮ್ಗೆ ಈಸಿಲಿ ಇದನ್ನ ಪರ್ಚೇಸ್ ಮಾಡ್ತಾರೆ ನಿಮ್ ಕಡೆ. ಇದು ಕಲರ್ ನಲ್ಲಿ ಬರುತ್ತೆ. ಸೊ ಯಾಕಂದ್ರೆ ನಾವು ಇದರಲ್ಲಿ ಪ್ಲೇನ್ ಬೇಕಂತ ಪ್ಲೇನ್ ರೆಡಿ ಮಾಡಬಹುದು, ಕಲರ್ ಡಿಸೈನ್ ಎಲ್ಲಾ ತರದ್ದು ರೆಡಿ ಮಾಡಬಹುದು. ವೆರೈಟಿ ಎಷ್ಟು ಇರ್ತಾವಲ್ಲ ನಿಮ್ಮ ಹತ್ರ ಅಷ್ಟು ನಿಮ್ ಕಸ್ಟಮರ್ ನಿಮ್ ಹತ್ರ ಬರ್ತಾರೆ. ನೀವು ಒಂದೇ ಪೇಪರ್ ಇಟ್ಕೊಂಡು ಒಂದೇ ಕೆಲಸ ಮಾಡಿದ್ರೆ ನಿಮ್ಮ ಮಾರ್ಕೆಟ್ ಸೆಟ್ ಆಗಲ್ಲ. ಸೊ ಅದನ್ನೆಲ್ಲ ನಾವು ನಿಮ್ ಟ್ರೈನಿಂಗ್ ಅಲ್ಲಿ ಹೇಳ್ಕೊಡ್ತೀವಿ. ಸೊ ಅದೇ ತರ ನಮ್ಮ ಹತ್ರ ಇಲ್ಲಿ ನೋಡಿ ಅಡಿಕೆ ಪ್ಲೇಟ್ ನಲ್ಲಿ ನಮ್ಗೆ 25ರಿಂದ 35 ವೆರೈಟಿ ಇದಾವೆ ಸರ್ ಇದ್ರಲ್ಲಿ. ಇಲ್ಲಿ ನೋಡಿ ನೀವು ನೋಡ್ಬೋದು 10 ನಂಬರ್ ಇವು ಕಾಮನ್ ಆಗಿ ನೋಡ್ತಿದ್ದೀರಾ ನೀವು ಎಲ್ಲೇ ಫಂಕ್ಷನ್ ಅಲ್ಲಿ ಹೋದ್ರಿ. ಇದು 10 ನಂಬರ್, 12 ನಂಬರ್. ಸೊ ಇವು ಬಿರಿಯಾನಿ ಬೌಲ್ ಅಂತ ಕರೀತಾರೆ. ಇವು ಟಿಫಿನ್ ಜಾದಾತರ ನಾರ್ತ್ ನಲ್ಲಿ ಜಾಸ್ತಿ ಸೇಲ್ ಇರುತ್ತೆ. ಸೊ ಈ ಟ್ರೇ ಇರುತ್ತೆ, ಟ್ರೇ ಆಗ್ಲಿ. ಸೊ ಇದು ಕೂಡ ಬೋಟ್, ಇದು ಬಿರಿಯಾನಿ ಬೌಲ್ ನಲ್ಲಿ ಇದ್ ಮಾಡ್ತಾರೆ. ಇದು ಬಡೆ ಸೊಪ್ಪುದು ಹಾಕ್ಬೋದು ಸರ್ ನೀವು. ಇದು ಟಿಫಿನ್ ಪ್ಲೇಟ್ಸ್ ಅಲ್ಲಿ ದಿಲ್ ಶೇಪ್ ಇರುತ್ತೆ. ಇದು ಬಾಲ್ ಯಾಕಂದ್ರೆ ಇದು ಎಲ್ಲಾನು ಅದೇನ್ ಮಷಿನ್ ನೀವು ತರಿಸಿದ್ರ ಅದಾಗೆಲ್ಲ ರೆಡಿ ಮಾಡಬಹುದು. ಅಡಿಕೆ ಪ್ಲೇಟ್ ಮಷಿನ್ ಅಲ್ಲಿ ಇಷ್ಟೆಲ್ಲ ನೀವು ವೆರೈಟಿನ ಮಾಡಬಹುದು ಸರ್. ಇದು ಕೂಡ ತುಂಬಾ ಬೇಡಿಕೆ ಇದೆ, ಎಕೋ ಫ್ರೆಂಡ್ಲಿ ಇದೆ. ನೀವು ಈಸಿ ಆಗಿ ನಿಮ್ಮ ಹೊಲ ತೋಟದಲ್ಲಿ ಏನಾದ್ರು ಇದ್ರೆ ನೀವು ಇದನ್ನ ಒಂದ್ ಮಷಿನ್ ಹಾಕಿ ಸೆಟಪ್ ಮಾಡಿದ್ರೆ ಇದು ಕೂಡ ಚೆನ್ನಾಗಿ ಬಿಸ್ನೆಸ್ ಇದೆ. ಇದ್ರಲ್ಲಿ ಇಷ್ಟು ಚೆನ್ನಾಗಿ ಮಾರ್ಕೆಟಿಂಗ್ ಇದೆ ಅಂದ್ರೆ ಸರ್, ಇದು ಬೇಡಿಕೆ ಇದೆ ಅಂದ್ರೆ ಇದಕ್ಕೆ ಮಾರ್ಕೆಟಿಂಗ್ ನೀಡಿಲ್ಲ. ಹೌದು, ಯಾಕಂದ್ರೆ ಇದು ನೀವು ಈಸಿಯಾಗಿ ನೀವು ಮಾಡ್ಬೋದು. ಆಮೇಲೆ ಅವರೇ ಬಂದು ನಿಮ್ ಕಡೆ ಬಂದು ಕಲೆಕ್ಟ್ ಮಾಡ್ತಾರೆ. ಇಷ್ಟು ಕೂಡ ಹೇಳ್ಬೋದು, ನೀವು ಮಾಡಿ ನಮ್ಗೆ ಕೊಡಿ, ಅಷ್ಟು ಬೇಡಿಕೆ ಇದೆ, ನಾವು ತಗೋತೀವಿ, ಅಷ್ಟು ಬೇಡಿಕೆ ಇದೆ. ಬೈಬ್ಯಾಕ್ ಕೂಡ ಇದು ನಾವು ತಗೊಳ್ಳಿಕ್ಕೆ ರೆಡಿ ಇದೀವಿ. ಯೂಶುವಲಿ ಇದು ಯಾರಿಗೆ ಸೂಟೇಬಲ್ ಆಗುತ್ತೆ ಅಂದ್ರೆ ಯಾರ್ದು ಹೊಲ ಇದಾವೆ, ತೋಟ ಇದಾವೆ, ಅಡಿಕೆ ಹೊಲ ಇದಾವೆ, ಅವ್ರಲ್ಲಿ 1 ಬಿಟ್ಟು 2 ಮೆಷಿನ್ ಹಾಕಿ ಇದನ್ನ ಶುರು ಮಾಡಿದ್ರೆ ಅವರು ತಮ್ಮ ಯೂಸ್ ಆಗೋ ಅಡಿಕೆ ಹಾಳಿಗಳು ಎಲ್ಲ ವೇಸ್ಟ್ ಆಗೋದೆಲ್ಲ ರೀಯೂಸ್ ಮಾಡ್ಕೋಬಹುದು. ಹೌದು, ಇಕೋ ಫ್ರೆಂಡ್ಲಿ ಇದಾವೆ. ಇವನ್ ನರೇಂದ್ರ ಮೋದಿ ಕೂಡ ಇದಕ್ಕೆ ಬಹಳ ಒತ್ತು ಕೊಟ್ಟಿದ್ದಾರೆ. ಮುಂದೆ ಫ್ಯೂಚರ್ ನಲ್ಲಿ ಇವೇ ಚೆನ್ನಾಗಿ ಮಾರ್ಕೆಟಿಂಗ್ ಬರುತ್ತೆ ಸರ್. ಹೌದೌದು, ಅಷ್ಟು ಚೆನ್ನಾಗಿ ಬೇಡಿಕೆ ಇದೆ ಸರ್. ಎಕ್ಸ್ಪೋರ್ಟ್ ಲೆವೆಲ್ ಅನ್ನು ನೀವು ಕೆಲಸನೂ ಮಾಡಬಹುದು. ಅದು ಕೂಡ ನಾವು ನಿಮ್ಗೆ ಬಿಸ್ನೆಸ್ ಸಪೋರ್ಟ್ ಮಾಡಿ ಕೊಡ್ತೀವಿ. ಸಪೋರ್ಟ್ ಮಾಡಿಕೊಡ್ತೀವಿ ಸರ್. ಯಾಕಂದ್ರೆ ಇದು ಡೊಮೆಸ್ಟಿಕ್ ಆಯ್ತು ನಮ್ ತೋರಿಸಿರೋದು. ಇದೇ ಕೂಡ ನೀವು ಎಕ್ಸ್ಪೋರ್ಟ್ ಲೆವೆಲ್ ಅಲ್ಲಿ ಹೋಗ್ತೀರಾ, ನೀವು ಮಾಡ್ತೀರಾ ಅಂದ್ರೆ ಅದಕ್ಕೂ ಕೂಡ ನಾವು ನಿಮ್ಗೆ ಸಪೋರ್ಟ್ ಮಾಡಿ ಕೊಡ್ತೀವಿ. ಓಕೆ ಸರ್, ನಿಮ್ಮ ಹತ್ರ ಮಷಿನ್ ಇದೆ ಅಲ್ಲ ಸರ್, ಯಾವ ಮಷಿನ್ ಯಾವ ರೇಟ್ಲಿಂದ ಸ್ಟಾರ್ಟ್ ಆಗುತ್ತೆ ಅದು ಒಂದು ತಿಳಿಸ್ಕೊಡಿ ಸರ್. ಹೇಳ್ಕೊಡ್ತೀನಿ ಸರ್, ಬನ್ನಿ. ಓಕೆ, ತಿಳಿಸ್ಕೊಡಿ ಸರ್. ಸರ್ ಇದು ಮಷಿನ್ ನೋಡ್ರಿ, ಈ ಮಷಿನ್ ಏನ್ ಬಂದ್ಬಿಟ್ಟು ಮ್ಯಾನ್ಯುವಲ್ ಆಗಿ ಮಷಿನ್ ಇದು. ಇದು ನೀವು ಸ್ಟಾರ್ಟಿಂಗ್ 15,000 ರೂಪಾಯಿ ಕಡಿಮೆ ಬಂಡವಾಳದಲ್ಲಿ ಸ್ಟಾರ್ಟ್ ಮಾಡ್ಬೋದು. 15,000 ರೂಪಾಯಿ ಸ್ಟಾರ್ಟ್ ಮಾಡ್ಬೋದು, ಮ್ಯಾನ್ಯುವಲ್ ಆಗಿ ಮಾಡ್ಬೋದು. ಇದು ಒಂದೇ ಮಷಿನ್ ಇಟ್ಕೊಂಡು 5ರಿಂದ 6 ಸೈಜ್ ನ ಮಾಡ್ಕೋಬಹುದು ನೀವು. ಏನೇ ಇಲ್ಲ ಅಂದ್ರೆ 20,000 25,000 ಇನ್ವೆಸ್ಟ್ ಮಾಡಿಬಿಟ್ರೆ ಒಂದು ಬಿಸ್ನೆಸ್ ಸೆಟಪ್ ಆಗ್ಬಿಡುತ್ತೆ. ಈ ತರ ನೋಡಿ, ಏಜ್ ಪರ್ಸನ್ ಇದ್ದವ್ರು ಮಾಡ್ಬೋದು ಫ್ರೀ ಆಗಿ. ಮನೆಯಲ್ಲಿ 1-2 ತಾಸು ಕುಂತು ಕೆಲಸ ಮಾಡ್ಬೋದು ಅವರು, ಈಸಿಯಾಗಿ ಬರುತ್ತೆ. ಈ ತರ ನೀವು ಮ್ಯಾನ್ಯುವಲ್ ಆಗಿ ಪ್ರೆಸ್ ಮಾಡಬೇಕಿದು. ಪ್ರೆಸ್ ಮಾಡಿದ್ರೆ ನೀಟಾಗಿ ಫಿನಿಶಿಂಗ್ ಬರಬೇಕು. ಅಂದ್ರೆ ನಿಮಗೆ ಮಾರ್ಕೆಟ್ನಲ್ಲಿ ತುಂಬಾ ಬೇಡಿಕೆ ಇರುತ್ತೆ.
ಓಕೆ ನಿಮ್ಮ ಪ್ರಾಡಕ್ಟ್. ಯಾಕಂದ್ರೆ ಫುಲ್ ಡಿಮಾಂಡ್ ಇದೆ ಬಿಡಿ ಸರ್. ಯಾಕಂದ್ರೆ ಈಗ ಪೇಪರ್ ಪ್ಲೇಟ್ ಅಂತ ಹೇಳಿದ್ರೆ ಎಲ್ಲಕ್ಕೂ ಯೂಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಯೂಸ್ ಅಂತರೋಗಿ ಜಾಸ್ತಿ ಡಿಮಾಂಡ್ ಆಗಿಬಿಟ್ಟಿದೆ ಈಗ ಆ ಥರ. ಮತ್ತು ನೆಕ್ಸ್ಟ್ ಯಾವುದು ಇದೆ ಸರ್? ಇದು ಕಡಿಮೆ ಬಂಡವಾಳದಲ್ಲಿ ಇದನ್ನ ಸ್ಟಾರ್ಟ್ ಮಾಡ್ಬೋದು. ಇನ್ನು ಬಂದ್ಬಿಟ್ಟು ಡಬಲ್ ಸಿಲಿಂಡರ್ ಹೆವಿ ಮಷಿನ್ ಸರ್ ಇದು. ಇದು ಬಂದ್ಬಿಟ್ಟು ಈ ಥರ ಟೀ ಬಾರ್ ಹಾಕಿ ಕೆಲಸ ಮಾಡ್ಬೋದು. ಅಟ್ ಎ ಟೈಮ್ 3 ಡೈ ಹಾಕೋಬೋದು ನೀವು. ಇಲ್ಲಿ ನೋಡಿ ಮೇಡಮ್ ಕೆಲಸ ಮಾಡ್ತಿದ್ದಾರೆ. ಸೊ ಇದೇನಿದೆ ಅಂದರೆ ಇದು ಕೂಡ ನೀವು ಹೆವಿ ಮಷೀನು. ಇದರಲ್ಲಿ ನಿಮಗೆ ಈ ಥರ ಫಿನಿಶಿಂಗ್ ಬರುತ್ತೆ. ಇವು ಡುಪ್ಲೆಕ್ಸ್ ಇಂಪೋರ್ಟೆಡ್ ಪೇಪರ್ಸ್ ಸರ್. ಇವು ತುಂಬ ಬೇಡಿಕೆ ಇದೆ. ನಮ್ಮ ಫರ್ಮ್ ಏನಿದೆ ಅಂದರೆ 12 ವರ್ಷದಿಂದ ಇದೆ. 12 ವರ್ಷದಿಂದ ನಾವು ಇದನ್ನೇ ಮಾಡ್ತಾ ಇರೋದು ಪೇಪರ್ ಪ್ಲೇಟ್ಸ್. 12 ವರ್ಷದಿಂದ ಮಾಡ್ತಾ ಇದ್ದೀವಿ. ಮೊನೋಪೊಲಿ ಬಿಸ್ನೆಸ್ ನಮ್ದು ಇದು. ಸೊ ಹೀಗಾಗಿ ನಮ್ದು ಹೆಸರು ಚೆನ್ನಾಗಿದೆ ಇದು ಮಾರ್ಕೆಟ್ನಲ್ಲಿ. ಹಾಂ ಸರ್. ಹಾಂ, ಆ ಥರ ಇರುತ್ತೆ. ಮತ್ತು ಇದ್ರಾಗ ನಾವು ಬೇರೆ ಬೇರೆ ಡೈ ಒಂದೇ ಮಷಿನ್ದಲ್ಲಿ ಚೇಂಜ್ ಮಾಡ್ಬೋದು ಏನು ಸರ್? ಈ ಮಷೀನಲ್ಲಿ ನೋಡಿ ನಿಮಗೆ 5 ಇಂಚ ಹಿಡಿದು 16 ಇಂಚ್ ಮಟನೂ ನೀವು ಡೈ ಹಾಕೋಬಹುದು. ಓಕೆ, 16 ಮಟನೂ ಡೈ ಹಾಕೋಬಹುದು. ಒಂದು ಮಷೀನ್ ತಗೊಂಡು ನೀವು ಚೆನ್ನಾಗಿ ದುಡಿಬಹುದು. ಅಟ್ಲೀಸ್ಟ್ ಒಂದು 25,000 ಅದರಿಂದ ಅರ್ನಿಂಗ್ಸ್ ಇದೆ. ನೀವು ಎಷ್ಟು ಚೆನ್ನಾಗಿ ದುಡಿತೀರಾ ಅಲ್ಲಿಂದ ನಿಮ್ಗೆ 30-40 ಸಾವಿರ ಮಟನೂ ನೀವು ತಿಂಗಳ ದುಡ್ಕೊಂಡು ದುಡಿಬಹುದು. ಓಕೆ ಓಕೆ ಸರ್. ಯಾಕಂದ್ರೆ ನಾವು ಇದು ಒಂದೇ ಮಷೀನ್ದಲ್ಲಿ ಎಲ್ಲ ಥರದ್ದು ಪೇಪರ್ ಪ್ಲೇಟ್ನ ರೆಡಿ ಮಾಡ್ಬೋದು ಸರ್. ಯಾಕಂದ್ರೆ ನಮಗೆ ಬೇರೆ ಬೇರೆ ಮಷಿನ್ ತಗೋಬೇಕು ಆ ಥರ ಏನಿಲ್ಲ. ಒಂದೇ ಮಷೀನ್ದಲ್ಲಿ ಎಲ್ಲ ಥರದ್ದು. ಇದು ಸಿಂಗಲ್ ಡೈ ಮಷೀನ್. ಇದು ನಿಮಗೆ 50,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 50,000 ರೂಪಾಯಿ ಕಡಿಮೆ ಬಂಡವಾಳದಿಂದನೂ ಸ್ಟಾರ್ಟ್ ಮಾಡ್ಕೋಬಹುದು. ಅದು 15,000 ಇತ್ತು, ಇದು 50,000 ಇದೆ. ಈ ಥರ ನೀವು ಲೇಡೀಸ್ ಕುಂತು ಕೆಲಸ ಮಾಡ್ಬೋದು. ಮನೆಯಲ್ಲೇ ಕುಂತು ಈ ಥರ ಕೆಲಸ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ. ಡೀಪ್ ನೋಡಿ, ಈ ಥರ ಫಿನಿಶಿಂಗ್ ಬಂದರೆ ಯಾರಾದರೂ ಕಸ್ಟಮರ್ ಬೇಡಿಕೆ ಆರ್ಡರ್ ಕೊಡ್ತಾರೆ ನಿಮಗೆ. ಚೆನ್ನಾಗಿ ಆರ್ಡರ್ ಬಂದೇ ಬರುತ್ತೆ. ಸೊ ಇದೇನಿದ್ರೆ ಅಟ್ಲೀಸ್ಟ್ ಒಂದು 8 ತಾಸು ಕೆಲಸ ಮಾಡಿದರೆ ನಿಮಗೆ ಏನೇ ಇಲ್ಲ ಅಂದರೂ ಒಂದು 25,000 ರಿಂದ 40,000 ತನಕ ನೀವು ಆರಾಮ್ ದುಡಿಬೋದು ಸರ್. ತಿಂಗಳಿಗೆ ಒಂದೇ ಮಷೀನಲ್ಲಿ ನೀವು 6 ರಿಂದ 8 ಸೈಜ್ ಹಾಕೋಬಹುದು. ಓಕೆ ಓಕೆ ಸರ್. ಎಲ್ಲ ಥರದ್ದು ನಾವು ಒಂದೇ ಮಷೀನ್ದಲ್ಲಿ ಪೇಪರ್ ಪ್ಲೇಟ್ನ ರೆಡಿ ಮಾಡ್ಬೋದು. ಓಕೆ ಓಕೆ ಸರ್. ಈ ಮಷೀನ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ಇದು ಕಟಿಂಗ್ ಮಷೀನ್. ಇದು ಹೆವಿ ಮಷೀನ್ 2 HP ಮೋಟರ್ ಇರುತ್ತೆ. ಇದು ನಿಮಗೆ ಕಾಸ್ಟ್ ಬಂದ್ಬಿಟ್ಟು 2,50,000 ಬೀಳುತ್ತೆ. ಇದು ಕಸ್ಟಮರ್ಸ್ಗೆ ನಾವು ಕೊಡ್ತೀವಿ ಕೂಡ. ಆದರೂ ಕೂಡ ಇದನ್ನ ನಾವು ಕಟಿಂಗ್ ಮಾಡಿ ಸೇಫರ್ ಸೈಡ್ ಕೊಡ್ತೀವಿ. ಯಾಕೆಂದ್ರೆ ಕಟರ್ ತುಂಬ ಶಾರ್ಪ್ ಇರುತ್ತೆ. ಸೊ ನಾವೇ ಕಟಿಂಗ್ ಮಾಡಿ ಕಸ್ಟಮರ್ಸ್ಗೆ ಪೇಪರ್ ಈ ಥರ ಪೇಪರ್ ಕಟಿಂಗ್ ಮಾಡಿ ಸರ್ಕಲ್ ಕೊಡ್ತೀವಿ ನಾವು. ಓಕೆ ಸರ್. ಈ ಥರ ರೆಡಿ ಆಗಿ ಬರುತ್ತೆ ಸರ್. ಈ ಥರ ಸರ್ಕಲ್ ರೆಡಿ ಆಗಿಬಿಡುತ್ತೆ ಸರ್. ಅವರು ಆರಾಮಾಗಿ ಪ್ಲೇಟ್ ಮಾಡ್ಬೋದು. ಹಾಂ ಸರ್. ಇದರಿಂದ ಸೇಫರ್ ಸೈಡ್ ಇರುತ್ತೆ, ಏನೂ ತೊಂದರೆ ಆಗೋದಿಲ್ಲ ಅವ್ರಿಗೆ. ಓಕೆ ಸೊ ಎಷ್ಟು ಬೇಕಂದ್ರೂ ಅವ್ರ ರಿಕ್ವೈರ್ಮೆಂಟ್ ಎಷ್ಟಿದೆ ಅಷ್ಟು ಸಪ್ಲೈ ಮಾಡುವಷ್ಟು ಕೆಪಾಸಿಟಿ ಇದೆ ಸರ್ ನಮ್ದು. ಓಕೆ. ಯಾಕಂತ ಹೇಳಿದ್ರೆ ಸರ್, ಯಾಕಂದ್ರೆ ನಾವು ಹೊರಗಿಂದ ಎಲ್ಲ ಮಾರ್ಕೆಟ್ದಲ್ಲಿ ಪೇಪರ್ ಪ್ಲೇಟ್ನ ತಗೊಂಡ್ರೆ ನಮ್ಗೆ ಜಾಸ್ತಿ ಬೀಳುತ್ತೆ. ಬಟ್ ಯಾಕಂದ್ರೆ ನೀವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ರೀಸನೇಬಲ್ ಪ್ರೈಸ್. ಮ್ಯಾನುಫ್ಯಾಕ್ಚರಿಂಗ್ ನಮ್ದು ಎಲ್ಲ ಥರ ಇರುತ್ತೆ ಸರ್. ಇದರಲ್ಲಿ ಮಷೀನ್ಸ್, ರಾ ಮಟೀರಿಯಲ್ ಆಗಲಿ, ಕಟಿಂಗ್ ಮಷೀನ್ಸ್, ಲ್ಯಾಮಿನೇಷನ್ ಎಲ್ಲ ರೀತಿಯಿಂದ ಮಾಡಿಕೊಡ್ತೀವಿ. ಮಾರ್ಕೆಟ್ ನಲ್ಲಿ ತುಂಬಾ ಹೈ ಪ್ರೈಸ್ ಇರುತ್ತೆ, ನಾವು ಕಾಂಪಿಟೇಟಿವ್ ಪ್ರೈಸ್ ನಲ್ಲಿ ಕೊಡ್ತೀವಿ. ಯಾಕಂದ್ರೆ ನಮ್ಮ ವ್ಯೂವರ್ಸ್ ನಿಮ್ಮ ಹತ್ರ ಬಂತಂದ್ರೆ ಅವ್ರು ಲಾಭದಲ್ಲಿ ಇರ್ತಾರೆ. ಹೌದು ಸರ್, ಹೌದು. ನಿಮ್ಮ ಯೂಟ್ಯೂಬ್ ದಿಂದ ಬಂದ್ರೆ ನಾವು ಇನ್ನೂ ಡಿಸ್ಕೌಂಟ್ ಮಾಡಿ ಕೊಡ್ತೀವಿ ಸರ್. ಓಕೆ, ಡಿಸ್ಕೌಂಟ್ ಮಾಡ್ಕೊಡ್ತೀರಾ ನಮ್ಮ ವ್ಯೂವರ್ಸ್ಗೆ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಲ್ಲ, ನೀವು ನಮ್ಮ ವಿಡಿಯೋ ಮುಖಾಂತರ ನೀವು ಬಂತಂದ್ರೆ ನಮ್ಮ ಚಾನಲ್ ಮುಖಾಂತರ ಏನಿದೆಲ್ಲ ನಿಮಗೆ ಡಿಸ್ಕೌಂಟು ಆಗುತ್ತೆ. ಅದೇ ಥರ ಇಲ್ಲೇನು ಎಲ್ಲ ಡೈ ಎಲ್ಲ ನೋಡ್ಕೋಬಹುದು ಸರ್. ಈ ಥರ ಬೇರೆ ಬೇರೆ ಸೈಜ್ ಕಟಿಂಗ್ ಸರ್ಕಲ್ ಕಟರ್ ಇದಾವೆ. ಸೊ 6, 7, 8, 9, 10, 12, 13. ಓಕೆ. ಸೊ ಎಲ್ಲ ಥರ ಕಟರ್ಸ್ ಇದಾವೆ. ಯಾವ್ದು ಬೇಕಲ್ಲ ಸೈಜ್ನ ಕಟಿಂಗ್ ಮಾಡ್ಕೋಬಹುದು. ರಾ ಮಟೀರಿಯಲ್ಸ್ ಇದಾವೆ, ನೋಡ್ಕೋಬಹುದು ಸರ್ ನೀವು. ಓಕೆ ಸ್ನೇಹಿತರೆ, ರಾ ಮೆಟೀರಿಯಲ್ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಕ್ವಾಂಟಿಟಿ ಒಳಗೆ ಸಿಗುತ್ತೆ. ಯಾಕಂದರೆ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ, ಹಿಂಗಾಗಿ ನಿಮಗೆ ನಿಮಗೆ ರೀಸನೇಬಲ್ ಪ್ರೈಸ್ ಒಳಗೆ ಸಿಗುತ್ತೆ. ಅದೇ ಥರ ಇಲ್ಲಿ ಎಲ್ಲ ಪೇಪರ್ ಪ್ಲೇಟ್ನ ರೆಡಿ ಮಾಡಿದ್ದಾರೆ. ಈ ಥರ ನೀವು ಎಲ್ಲ ಪೇಪರ್ ಪ್ಲೇಟ್ನ ನೋಡ್ಕೋಬೋದು ಸರ್. ಇದು ನೋಡಿ ಡಬಲ್ ಸಿಲಿಂಡರ್ ಮಷಿನ್ ಇದು. ಇದರಲ್ಲಿ ನಿಮ್ಗೆ ಏನಿದೆ ಅಂದ್ರೆ 3 ಆಪ್ಷನ್ ಇರುತ್ತೆ. ಮ್ಯಾನ್ಯುವಲ್ ಆಗಿ, ಸೆಮಿ ಆಟೋಮೆಟಿಕ್, ಆಟೋಮೆಟಿಕ್. ಓಕೆ. ಇದರ 3 ಆಪ್ಷನ್ ಇರುತ್ತೆ. 3 ಆಪ್ಷನ್ ಒಂದರಲ್ಲೇ ಬರುತ್ತೆ. ಸೊ ಇದರಲ್ಲಿ ಸ್ಟಾರ್ಟಿಂಗ್ ನಿಮ್ಗೆ ಏನ್ ಮಾಡ್ಬೇಕಂದ್ರೆ ಮ್ಯಾನ್ಯುವಲ್ ಆಗಿ ಈ ತರ ಪ್ರೆಸ್ ಮಾಡ್ಬೇಕು. ಸ್ಟಾರ್ಟಿಂಗ್ ಮಾಡೋರ್ ಕೆಲಸ ಈ ತರ ನೀವು ಪ್ರೆಸ್ ಮಾಡ್ಬೇಕು. ಪೇಪರ್ ತೆಗೆದು ಪೇಪರ್ ಹಾಕ್ಬೇಕು ಈ ತರ. ಸೊ ಸಿಲಿಂಡರ್ 2 ನಲ್ಲಿ ಇದು ಆಪರೇಟ್ ಆಗುತ್ತೆ. ಆಪರೇಟ್ ಆಗುತ್ತೆ ಸರ್. ಹಾಂ ರೀ. ಮ್ಯಾನ್ಯುವಲ್ ಆಗಿ ಪ್ರೆಸ್ ಮಾಡ್ಬೇಕು ಇದನ್ನ. ಇದು ನಿಮ್ಗೆ ಬಂದ್ಬಿಟ್ಟು ಸೆಮಿ ಆಟೋಮೆಟಿಕ್ ಆಪ್ಷನ್ನಲ್ಲಿ ಈ ಥರ ಪ್ರೆಸ್ ಆಗುತ್ತೆ. ಓಕೆ. ಇದು ರೆಡಿ ಆಗಿದ್ಮೇಲೆ ತಾನ ಮೇಲೆ ಬರುತ್ತೆ, ಮೇಲೆ ಹೋಗುತ್ತೆ ಸರ್. ಇದು ಮೇಲೆ ಹೋದ್ಮೇಲೆ ಇದು ಆಪರೇಟಿಂಗ್ ಆಗುತ್ತೆ. ಈ ಥರ ಇರುತ್ತೆ. ಓಕೆ ಓಕೆ ಸರ್. ಓಕೆ, ಈ ಥರ ಬರುತ್ತೆ. ಯಾಕಂದರೆ ಇದು ಆಪ್ಷನ್ ಇರುತ್ತೆ.
ಯಾಕಂದ್ರೆ ಈ ಮಷಿನ್ದಲ್ಲಿ ನಾವು ಒಂದೇ ಟೈಮಿಗೆ ಇಬ್ರು ಕುಂತು ಕೆಲಸ ಮಾಡ್ಬೋದು ಸರ್ ನಾವು. ಒಂದೇ ಲೇಬರ್ ಕೂಡಿ ಎರಡು ಸಿಲಿಂಡರ್ನ ಮೇಂಟೈನ್ ಮಾಡ್ಬೋದು. ಇದರಲ್ಲಿ ನಿಮಗೆ ಪ್ರೊಡಕ್ಷನ್ ಡಬಲ್ ಆಗುತ್ತೆ, ಕರೆಂಟ್ ಉಳಿತಾಯ ಆಗುತ್ತೆ, ಪ್ಲಸ್ ಏನಿದೆ ಅಂದ್ರೆ ನಿಮ್ ಪ್ರಾಫಿಟ್ ಮಾರ್ಜಿನ್ ಡಬಲ್ ಆಗುತ್ತೆ. ಏನಿಲ್ಲ ಅಂದ್ರೆ 80 ಇಂದ 100 kg ಪ್ರೊಡಕ್ಷನ್ ಪರ್ ಡೇ ನೀವು ಮಾಡ್ಬೋದು ಇದರಲ್ಲಿ. ನಿಮ್ಗೆ ಏನೇ ಇಲ್ಲ ಅಂದ್ರೆ 100 kgಗೆ 1,000 ರೂಪಾಯಿ ಮಾರ್ಜಿನ್ ಇಟ್ಕೊಂಡು ಕೆಲಸ ಮಾಡಿದ್ರೆ ತಿಂಗಳಿಗೆ ನೀವು 25 ಇಂದ 35,000 ತನಕ ಆರಾಮಾಗಿ ದುಡಿಬಹುದು. ನಾವು ಎಲ್ಲ ಖರ್ಚೆಲ್ಲ ತೆಗೆದು ಅಷ್ಟು ಉಳಿತೈತೆ ಸರ್. ಇದು ನೋಡಿ ಸರ್, ಇದು ಆಟೋಮೆಟಿಕ್ ಆಪ್ಷನ್ ಬರುತ್ತೆ ಇಲ್ಲಿ. ಆಟೋಮೆಟಿಕ್ ಆಪ್ಷನ್ ಅಲ್ಲಿ 2 ಸಿಲಿಂಡರ್ ಆಟೋಮೆಟಿಕ್ ಪ್ಲೇ ಆಗ್ತದೆ. ಇಲ್ಲಿ ನೀವು ಪೇಪರ್ ತೆಗೆದು ಪೇಪರ್ ಹಾಕೋದು ಅಷ್ಟೇ ಮಾಡ್ಬೇಕು ಸರ್. ಇದರಲ್ಲಿ ಪ್ರೊಡಕ್ಷನ್ ಎಕ್ದಮ್ ಸ್ಪೀಡ್ ಆಗ್ಬಿಡುತ್ತೆ ಇದ್ರಲ್ಲಿ. ಓಕೆ, ನಾವು ಬಟನ್ ಒತ್ತಿಲ್ಲ ಅಂದ್ರೂ ಬಟನ್ ಒತ್ಕೋದು ಬೇಡ ಸರ್. ಇದರಲ್ಲಿ ಓನ್ಲಿ ಡೈರೆಕ್ಟ್ ಆಗಿ ತಾನು ಮೇಲೆ ಬರುತ್ತೆ, ತಾನು ಕೆಳಗೆ ಹೋಗುತ್ತೆ ಈ ತರ. ಓಕೆ ಓಕೆ ಸರ್, ಆಟೋಮೆಟಿಕ್ ಆಗಿ ರನ್ ಆಗುತ್ತೆ ಸರ್ ಇದು. ಯಾಕಂದ್ರೆ ಒಂದ್ ಕೆಳಗಡೆ ಹೋಗಿ ಒಂದ್ ಮೇಲೆ ಬರುತ್ತೆ. ಎಲ್ಲ ಟೈಮರ್ ಮೇಲೆ ಇರುತ್ತೆ ಸರ್ ಇದು. ಟೈಮರ್ ಸೆಕೆಂಡ್ಸ್ ಎಷ್ಟು ಇರ್ತೀರಲ್ಲ ಅದ್ರ ಪ್ರಕಾರ 0 ಆದ್ಮೇಲೆ ಮೇಲೆ ಹೋಗುತ್ತೆ, ಮತ್ತೆ ನೆಕ್ಸ್ಟ್ ಆದ ಅಟೆಂಡ್ ಪ್ಲೇ ಆಗುತ್ತೆ. ಓಕೆ ಓಕೆ. ಸೊ ಯಾಕಂದ್ರೆ ಸ್ನೇಹಿತರೆ ಈ ತರ ಎಲ್ಲ ನೀವು ಮಷಿನ್ ಬೇಕಂತ ಹೇಳಿದ್ರೆ ಆ ತರಾನು ನಿಮ್ಗೆ ಮಷಿನ್ ಸಿಗತ್ತೆ. ನೀವು ಆರಾಮಾಗಿ ಒಬ್ಬರ ಕುಂತ ಇಬ್ಬರದ ಕೆಲಸ ಏನಿದೆಲ್ಲ ಒಬ್ಬರು ಮಾಡ್ಬೋದು ಈ ಮಿಷನ್ದಲ್ಲಿ, ಆ ತರ ಆಪ್ಷನ್ ಇದೆ. ಓಕೆ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ಸರ್ ಇದು ಸಿಂಗಲ್ ಡೈ ಸಿಲಿಂಡರ್ ಇದು. ಏನಿದೆ ಅಂದ್ರೆ ಒಂದೇ ಲೇಬರ್ ಒಂದೇ ಮಷಿನ್. ಮೋಟರ್ ಮಾತ್ರ 2 HP ನೇ ಬರುತ್ತೆ, ಅದು ಕೂಡ 2 HP ನೇ ಇರುತ್ತೆ. ಸೊ ಇದರಲ್ಲಿ ಕಡಿಮೆ ಬಂಡವಾಳ ಇದ್ದವರು ಇದನ್ನ ಮಾಡ್ಬೋದು. ಇದ್ರಲ್ಲಿ ಏನಿದೆ ಅಂದ್ರೆ ನಿಮ್ಗೆ 40 ಇಂದ 60 kg ಪ್ರೊಡಕ್ಷನ್ ಪರ್ ಡೇ ತೆಗಿಬಹುದು. ಇದರಲ್ಲಿ ಪಾರ್ಟ್ ಟೈಮ್ ಕೆಲಸನೂ ಮಾಡಬಹುದು. ಏನಿಲ್ಲ ಅಂದ್ರೆ 15 ಇಂದ 20,000 ತನಕ ನೀವು ತಿಂಗಳು ದುಡಿಬಹುದು ಸರ್ ಇದು. ಸೊ ಅದೇ ತರ ಇಲ್ಲಿ ನಮ್ಮ ಹತ್ರ ಮತ್ತೆ ಬೇರೆ ಬೇರೆ ಮಷಿನ್ಸ್ ಇದಾವೆ ಸರ್. ಇದು ಅಗರಬತ್ತಿ ಮಷಿನ್ಸ್ ಇದಾವೆ. ಅಗರಬತ್ತಿ ಮಷಿನ್ಸ್ ಅಲ್ಲಿ ನಿಮ್ಗೆ 65-70,000 ಇಂದ ಸ್ಟಾರ್ಟ್ ಆಗುತ್ತೆ ಸರ್. ನೀವು ಯೂಟ್ಯೂಬ್ ಇಂದ ಬಂದ್ರೆ ನೀವು ಇನ್ನೂ ಡಿಸ್ಕೌಂಟ್ ಮಾಡಿ ಕೊಡೋಣ ಸರ್. ಡಿಸ್ಕೌಂಟ್ ಆಗುತ್ತೆ ಸರ್. ಇದು ಹಾಂಗ್ಕಾಂಗ್ ವಿಯೆಟ್ನಾಂ ಮಷಿನ್ ಇದೆ. 1 HP ಮೋಟರ್ 1 year ವಾರಂಟಿ ಇರ್ತೈತೆ ಸರ್ ಇದು. ಓಕೆ ಓಕೆ ಸರ್. ಇದು ಒಂದ್ ತಾಸಿಗೆ ಎಷ್ಟು ಪ್ರೊಡಕ್ಷನ್ ಇದ್ರಾಗ? ಒಂದ್ ತಾಸಿಗೆ ನಿಮ್ಗೆ 8 ಕಿಲೋದಿಂದ 10 ಕಿಲೋ ಮಟ್ಟ ಮಾಡ್ಬೋದು, ಡಿಪೆಂಡ್ ನಿಮ್ ಸ್ಪೀಡ್ ಮೇಲೆ, ಎಕ್ಸ್ಪೀರಿಯನ್ಸ್ ಮೇಲೆ ಸರ್. ಇದು ನಿಮ್ಗೆ ಏನಿಲ್ಲ ಅಂದ್ರೆ ದಿನಕ್ಕೆ 60 ಇಂದ 80 kg ಪ್ರೊಡಕ್ಷನ್ ನೀವು ತೆಗಿಬಹುದು. ಎಕ್ದಮ್ ಕಾಂಪಿಟೇಟಿವ್ ಪ್ರೈಸ್ ಸರ್ ಇದೆ. ಮತ್ತೆ ನಿಮ್ಗೆ ಆ ತರ ಕ್ವಾಲಿಟಿನೂ ಇದೆ ಸರ್. ಅದೇ ತರ ಸರ್ವಿಸು ಸಿಗುತ್ತೆ ನಮ್ಮ ಕಡೆಯಿಂದ. ರಾ ಮೆಟೀರಿಯಲ್ ಎಲ್ಲ ಸಪ್ಲೈ ಮಾಡ್ತೀವಿ ನಾವು. ರಾ ಮೆಟೀರಿಯಲ್ ನಿಮ್ ಕಡೆ ಸಿಗುತ್ತೆ. ಅದೇ ತರ ಇಲ್ಲೇನಿದೆ ಅಂದ್ರೆ ನಮ್ಮ ಹತ್ರ ಮಲ್ಟಿಪರ್ಪಸ್ ಯೂಸ್ ಮಾಡ್ಬೋದು. ಇದೇನಿದೆ ಅಂದ್ರೆ ಇದು ಅಡಿಕೆ ಪ್ಲೇಟ್ ಮಷಿನ್, ಹೆವಿ ಮಷಿನ್ ಸರ್. ಇದು ಏನೇನಂದ್ರೆ 400 to 500 kg ಮಷಿನ್ ವೇಟ್ ಇದೆ ಇದು. ಸೊ ಇದ್ರಲ್ಲಿ ಏನಿದೆ ಅಂದ್ರೆ ನೀವು ಪೇಪರ್ ಪ್ಲೇಟ್ಸು ಮಾಡ್ಬೋದು, ನೀವು ಅಡಿಕೆ ಪ್ಲೇಟ್ ಮಷೀನು ಮಾಡ್ಬೋದು ನೀವು ಇದ್ರಲ್ಲಿ. ಒಂದೇ ಮಷೀನ್ ಅಲ್ಲಿ 2 ತರ ಬಿಸ್ನೆಸ್ ನೀವು ಇದ್ರಲ್ಲಿ ಮಾಡ್ಬೋದು. ಒಂದು ಬಿಸ್ನೆಸ್ ಆಫ್ ಇದ್ರೆ ಅಂದ್ರೆ ಸೀಸನ್ ಆಫ್ ಇತ್ತಂದ್ರೆ ಇನ್ನೊಂದು ಬಿಸ್ನೆಸ್ ನೀವು ಯಾಕಂದ್ರೆ ಫುಲ್ ಸ್ಟಾಕ್ ನಮ್ದು ರೆಡಿ ಆಗಿದೆ, ಅದೆಲ್ಲ ಸ್ಟಾಕ್ ಸೇಲ್ ಆಗೋ ಮಟ್ಟ ನಾವು ಇದ್ರಾಗ ಅಡಿಕೆ ಪ್ಲೇಟ್ ನ ಮಾಡ್ಬೋದು ಸರ್. ಹೆವಿ ಮಷೀನ್ ಇದೆ, ಇದ್ರಲ್ಲೂ ಒಂದೇ ಲೇಬರ್ ಕುಂತು 2 ಮೇಂಟೈನ್ ಮಾಡ್ಬೋದು ಸರ್. ಇದು ಇದೊಂದು ಹೆವಿ ಮಷೀನ್. ಇದು ಬಂದ್ಬಿಟ್ಟು 1,60,000 ಇಂದ ಸ್ಟಾರ್ಟ್ ಆಗುತ್ತೆ ಸರ್. ಇದು 1,60,000. ನಮ್ಮ ಕಡೆಯಿಂದ ರಾ ಮಟೀರಿಯಲ್ಸ್ ಆಗ್ಲಿ, ನಮ್ಮ ಕಡೆಯಿಂದ ಸರ್ವಿಸ್ ಆಗ್ಲಿ, ನಮ್ಮ ಕಡೆಯಿಂದ ಬಿಸ್ನೆಸ್ ಸೆಟಪ್ ಆಗ್ಬೇಕು, ಪ್ರೊಡಕ್ಷನ್ ಹೇಗ್ ಮಾಡ್ಬೇಕು, ನಿಮ್ಗೆ ಮಾರ್ಕೆಟಿಂಗ್ ಹೇಗ್ ಸೇಲ್ ಮಾಡ್ಬೇಕು, ಇದನ್ನೆಲ್ಲ ನಾನು ನಿಮ್ಗೆ ಹೇಳ್ಕೊಡ್ತೀವಿ ಸರ್. ಓಕೆ, ಮಾರ್ಕೆಟಿಂಗ್ ಎಲ್ಲ ಯಾವ ತರ ಮಾಡ್ಬೇಕು ಅದನ್ನ ನೀವು ತಿಳಿಸ್ಕೊಡ್ತೀರಾ. ರಾ ಮಟೀರಿಯಲ್ ಕೊಡಿಸ್ತೀವಿ. ಸೊ ಏನಿದೆ ಅಂದ್ರೆ ನೀವು ದುಡಿಯೋದು ಇದನ್ನಿದ್ರೆ, ಕಾನ್ಫಿಡೆನ್ಸ್ ಇದ್ರೆ ನೀವು ಆರಾಮಾಗಿ ಬಿಸ್ನೆಸ್ ಸೆಟ್ ಮಾಡ್ಬೋದು ಸರ್ ನೀವು. ಓಕೆ ಓಕೆ ಸರ್. ಯಾಕಂದ್ರೆ ಸ್ನೇಹಿತರೆ ನಿಮ್ಗೆ ಮಷಿನ್ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ, ನಿಮ್ಗೆ ಮಾರ್ಕೆಟಿಂಗ್ ಯಾವ ತರ ಮಾಡಬೇಕು, ಸೇಲ್ ಯಾವ ತರ ಮಾಡಬೇಕು, ಇದೆಲ್ಲ ಟೋಟಲ್ ಆಗಿ ನಿಮ್ಗೆ ಟ್ರೈನಿಂಗ್ ಇಲ್ಲೇ ಸಿಗತ್ತೆ. ನೀವು ಇಲ್ಲೇ ಬಂದು ಡೈರೆಕ್ಟ್ ಆಗಿ ನೀವು ವಿಸಿಟ್ ಮಾಡಿ ಎಲ್ಲ ತರದ್ದು ನೀವು ಮಷಿನ್ ಗಿಷಿನ್ ಆಯ್ತು ಈ ತರ ಎಲ್ಲ ನೋಡ್ಕೋಬಹುದು. ಅದೇ ತರ ಇಲ್ಲೇ ನೀವು ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ರಾ ಮೆಟೀರಿಯಲ್ ನಿಮ್ಗೆ ಏನಿದೆ ಎಲ್ಲ ರಾ ಮೆಟೀರಿಯಲ್ ನಿಮ್ಗೆ ಎಷ್ಟು ಕ್ವಾಂಟಿಟಿ ಒಳಗೆ ಬೇಕಲ್ಲ ಅಷ್ಟು ಕ್ವಾಂಟಿಟಿ ಒಳಗೆ ರಾ ಮೆಟೀರಿಯಲ್ ಸಿಗತ್ತೆ. ಅದೇ ತರ ಇದು ನಿಮ್ಗೆ ಏನಿದೆ ಅಲ್ಲ ಈ ಥರ ನಿಮಗೆ ದೊಡ್ಡ ಎಲ್ಲ ಪ್ಲೇಟ್ ರೆಡಿ ಮಾಡ್ಬೇಕಂತ ಹೇಳಿದರೆ ನಿಮಗೆ ಊಟ ತಟ್ಟಿಗೆ ಎಲ್ಲ ಆ ಥರನೂ ನಿಮಗೆ ರಾ ಮೆಟೀರಿಯಲ್ ಆಯಿತು, ಅದರ ಡೈ ಆಯಿತು, ಈ ಥರ ಎಲ್ಲ ಥರದ್ದು ಇದೆ. ಈಗ ಇನ್ನೂ ಸ್ವಲ್ಪ ಮಾಹಿತಿ ಏನಿದೆ ಎಲ್ಲ ಸರ್ಕಲಿಂದ ತೊಗೊಂಡೋಣ ಫ್ರೆಂಡ್ಸ್. ಸರ್ ಸ್ವಲ್ಪ ನಮ್ಮ ವ್ಯೂವರ್ಸ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ತಿಳಿಸ್ಕೊಡಿ ಸರ್. ನೀವು ಯಾವ ಥರ ಇದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀರಾ, ಎಷ್ಟು ವರ್ಷ ಆಯಿತು, ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ಸರ್ ನೋಡಿ ಸರ್, ನಾನು ಆ್ಯಕ್ಚುಲಿ ಕಾಲ್ ಸೆಂಟರ್ನಲ್ಲಿ ಕೆಲಸ ಮಾಡಿ ಬಂದವನು. ಸೊ ಅಲ್ಲಿ ನಂದು 5 to 7 years ಎಕ್ಸ್ಪೀರಿಯನ್ಸ್ ಇತ್ತು. ಸೊ ನಾನು ಏನಾದರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ನಂದು ಇದರಲ್ಲಿ ಇತ್ತು. ಸೊ ಆಫ್ಟರ್ ಮ್ಯಾರೇಜ್ ಆದಮೇಲೆ ನಾನು ಇದನ್ನು ಪೇಪರ್ ಪ್ಲೇಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಮೊದಲು ಮ್ಯಾನ್ಯುವಲ್ ಮಷಿನ್ ಇದಾವಲ್ಲ ಅಲ್ಲೇ ಕುಂತು ನಾವು ಕೆಲಸ ಮಾಡಿ ಬಂದಿದ್ವಿ. ಸೊ ಆ ಥರ ಮಾಡ್ತಾ ಮಾಡ್ತಾ ನಮ್ಗೇನು ಆಮೇಲೆ ಮಷಿನ್ಸ್ನ ನಾವು ಪರ್ಚೇಸ್ ಮಾಡಿದ್ವಿ. ನಮ್ದು ಆ್ಯಕ್ಚುಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಿಲಾಂಗ್ಸ್ ಮಾಡ್ತಿರೋದು. ಸೊ ಅಲ್ಲಿಂದ ಏನಿದೆ ನಾವು ಮಷಿನ್ಸ್ ರೆಡಿ ಮಾಡಿ ಈ ಥರ ಇಂಡಸ್ಟ್ರಿನ ಸ್ಟಾರ್ಟ್ ಮಾಡಿದ್ದೀವಿ.
ಓಕೆ 2014 ನಮ್ದು ಸ್ಟಾರ್ಟ್ ಆಗಿರೋ ಬಿಸ್ನೆಸ್. ಇವಾಗ 10 ವರ್ಷ ಆಯ್ತು ನಾವು ರನ್ನಿಂಗ್ ಮಾಡ್ತಾರೆ. ಓಕೆ ರನ್ನಿಂಗ್ ಮಾಡ್ತಾ ಅಂದ್ರೆ ಟೋಟಲ್ ಆಗಿ 10 ವರ್ಷ ಆಯ್ತು ಸರ್. 10 ವರ್ಷ ಆಯ್ತು ಸರ್ ಅದು. ಓಕೆ ಓಕೆ ಯಾಕಂದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಸರ್, ಯಾಕಂದ್ರೆ ನಮ್ಮ ವ್ಯೂವರ್ಸ್ ಬಂತಂದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಅವ್ರು ನೋಡ್ಕೊಂಡು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಇನ್ನೊಂದು ಇದರಲ್ಲಿ ಕಾನ್ಫಿಡೆನ್ಸ್ ಇರ್ಬೇಕು ಸರ್ ನಿಮಗೆ. ಹಾಂ ಮೊದಲೇ ನೋಡಿ, ಇವತ್ತಿನ ಜನ್ರೇಷನ್ನಲ್ಲಿ ಹುಡುಗರು ಏನು ಮಾಡ್ತಾರೆ, ನಾವು ಇವತ್ತು 1 ಲಕ್ಷ ಇನ್ವೆಸ್ಟ್ ಮಾಡಿದ್ರು ಕೂಡ 10 ಲಕ್ಷ ಇನ್ವೆಸ್ಟ್ ಮಾಡಿ ಸರ್, 1 ತಿಂಗಳಲ್ಲಿ ರಿಟರ್ನ್ಸ್ ಕೇಳ್ತಾರೆ, ನಾ ಎಷ್ಟು ಸಂಪಾದನೆ ಮಾಡಿದ್ದೆ ಅಂತ. ಬಿಸ್ನೆಸ್ಸಲ್ಲಿ ಪೇಷನ್ಸ್ ತುಂಬ ಇಂಪಾರ್ಟೆಂಟ್. ಹೌದು ಸೊ ನೀವು ಇವತ್ತು ಸ್ಟಾರ್ಟ್ ಮಾಡಿದರೆ 1 ತಿಂಗಳಲ್ಲಿ ರಿಟರ್ನ್ಸ್ ಸಿಗೋದಿಲ್ಲ. ಸೊ ಇದರಲ್ಲಿ ಏನಿದೆ ಅಂದರೆ ಪೇಷನ್ಸ್, ಎಫರ್ಟ್, ಆಮೇಲೆ ನೀವು ಹಾರ್ಡ್ ವರ್ಕ್, ಆಮೇಲೆ ಮಾರ್ಕೆಟಿಂಗ್, ಇವನ್ನೆಲ್ಲ ಕೂಡ ಮಾಡಿದ ಮೇಲೇ ನಿಮ್ಗೆ ಬಿಸ್ನೆಸ್ ಸೆಟ್ ಆಗೋದು. ನೀವು ಪೇಪರ್ ಪ್ಲೇಟ್ ಮಾಡಿದ್ರೇ ನಿಮ್ಗೆ ಸಂಪಾದನೆ ಮಾಡಿದ್ದೆ ತಿಂಗಳ 2 ತಿಂಗಳಲ್ಲಿ ರಿಟರ್ನ್ ಬರಬೇಕು, ನಾವು ಹಾಕಿದ ದುಡ್ಡು ವಾಪಸ್ ಬರಬೇಕು ಅಂದ್ರೆ ಆಗಲ್ಲ. ಇಲ್ಲ ಸರ್, ನಾನು ನೋಡಿ ಸರ್, ನಾನು ಇದ್ರಲ್ಲಿ 3 to 4 years ಸ್ಟ್ರಗಲ್ ಮಾಡಿದ್ದೀನಿ. ಅದಾದ್ಮೇಲೆ ನಾವು ಪೇಷನ್ಸ್, ನಮ್ಮ ಬಿಸ್ನೆಸ್ ಸ್ಲೋ ಆಗಿ ಸ್ಟ್ಯಾಂಡ್ ಆಗಿದೆ. ಹಾಗಂತ ನಾವು 3 to 4 years ವೇಟ್ ಮಾಡಂತ ಹೇಳಲ್ಲ, ಆದ್ರೆ ಪೇಷನ್ಸ್ ತುಂಬಾ ಇಂಪಾರ್ಟೆಂಟ್. ನಿಮಗೆ ನೋಡಿ, ಸ್ಟಾರ್ಟ್ ಐತಂದ್ರೆ ನೀವು ಈ 1 ತಿಂಗಳಲ್ಲಿ ನಿಮ್ಗೆ ಸೆಟ್ ಆಗ್ಬಿಡುತ್ತೆ ಬಿಸ್ನೆಸ್. ನಿಮ್ ಕಡೆ ಪೇಷನ್ಸ್ ಇರ್ಲಿಲ್ಲ ಅಂತಂದ್ರೆ ನಿಮ್ ಬಿಸ್ನೆಸ್ ಸೆಟ್ ಆಗಲ್ಲ. ಸೊ ಅದಕ್ಕೋಸ್ಕರ ನಾನೇನ್ ಹೇಳೋದಂದ್ರೆ, ಯಾಕಂದ್ರೆ ಕಷ್ಟ ಪಡ್ಬೇಕು ಸರ್. ಯಾಕಂದ್ರೆ ನಾವು ಯಾವ್ದು ಕೆಲಸ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅದಕ್ಕಷ್ಟು ನಾವು ಇದ್ ಮಾಡ್ಬೇಕು ಅಂದ್ರೆ ಆಗತ್ತೆ. ಕಷ್ಟ ಪಡ್ಬೇಕು, ಶ್ರದ್ಧೆ ಇರ್ಬೇಕು ಸರ್, ಶ್ರದ್ಧೆ ಇರ್ಬೇಕು. ನಾವು ಯಾಕಂದ್ರೆ ನಾವು ಶ್ರಮ ಪಡಿದ ಅಂದ್ರೆ ಅದ್ರ ಲಾಭ ನಮ್ಗೆ ಸಿಗೋದು ಸರ್. ಯಾಕಂದ್ರೆ ನಾವು ಶ್ರಮ ಪಡಕ್ ರೆಡಿನೂ ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಏನು ಇದಾಗಲ್ಲ. ಅದೇ ಹೇಳಿದೆ ಸರ್, ನಮ್ಮ ವಿಡಿಯೋದಲ್ಲಿ ಏನು ಹೇಳಿದೆ ಅಂದ್ರೆ, ನಿಮ್ಗೆ ಮಲ್ಟಿ ಬಿಸ್ನೆಸ್ ಮಾಡಿ. ಯಾವಾಗಲೂ ಒಂದೇ ಬಿಸ್ನೆಸ್ ಅಲ್ಲಿ ಹೋಗಬೇಡಿ. ಬಿಸ್ನೆಸ್ನಲ್ಲಿ ಮಲ್ಟಿಪರ್ಪಸ್ ಯೂಸ್ ಮಾಡಿದ್ರಂటే ನಿಮಗೆ 1 ಬಿಟ್ಟು 2 ನಾಲೆಜ್ ಬರುತ್ತೆ. ಅದರಿಂದ ನಾವು ಅದೇ ಥರ ಮಾಡ್ತಾನೆ ಇಂಡಸ್ಟ್ರಿ ಬೆಳೆಸಿರೋದು. ಹೌದು ಸರ್. ಯಾಕಂದ್ರೆ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಲ್ಲ ಸರ್ ಅಂತ ಹೇಳಿದ್ರೆ, ಈಗ 10 ವರ್ಷ ಆಯಿತು. 10 ವರ್ಷದಲ್ಲಿ ಈ ಥರ ಇಂಡಸ್ಟ್ರಿನ ಓಪನ್ ಮಾಡಿದ್ದಾರೆ. ನೀವು ಏನಿಲ್ಲ, ಸಣ್ಣ ನಿಮ್ಮ ಮನೆಯಲ್ಲಿಂತ ನೀವು ಸ್ಟಾರ್ಟ್ ಮಾಡಿದೆ ಅಂದರೆ ನೀವು ಆರಾಮಾಗಿ ಬಿಸ್ನೆಸ್ನ ಮಾಡ್ಬೋದು ಸರ್. ಯಾಕಂದರೆ ಸರ್ ಕಡೆ ಏನಿದೆ ಅಲ್ಲ, ಜಸ್ಟ್ 25,000 ರೂಪಾಯಿದು ಮಷಿನ್ ಅದಾವೆ. 25,000 ರೂಪಾಯಿಲಿಂದ ನೀವು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. 15,000 ರೂಪಾಯಿಗೆ ನಿಮಗೆ ಮಷಿನ್ ಸಿಗುತ್ತೆ. ಇನ್ನೂ ಒಂದು 10,000 ರೂಪಾಯಿ ನೀವು ಜಾಸ್ತಿ ಹಾಕಿದೆ ಅಂದರೆ ಇದ್ರಾಗ ಏನಿದೆ ಅಲ್ಲ, ನಿಮಗೆ ಟೋಟಲ್ ಆಗಿ ರಾ ಮೆಟೀರಿಯಲ್ ಆಯಿತು, ಡೈ ಆಯಿತು, ಇದೆಲ್ಲ ಬರುತ್ತೆ. ಅದರಿಂದ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಒಂದು ಕರೆಕ್ಟಾಗಿ ನಿಮಗೆ ಬಿಸ್ನೆಸ್ನ ಡೆವಲಪ್ ಆಗಿದ ಮೇಲೆ ನೀವು ಆಮೇಲೆ ಆಟೋಮೆಟಿಕ್ ಮಷೀನ ಪರ್ಚೇಸ್ ಮಾಡ್ಬೋದು. ಆಮೇಲೆ ಮ್ಯಾನ್ಯುವಲ್ ಮಷಿನ್ ತೊಗೊಂಡು ಆಮೇಲೆ ಎಷ್ಟೋ ಜನ ನನ್ನ ಹತ್ರ ಮಷಿನ್ಸ್ ತೊಗೊಂಡಿದ್ದಾರೆ ಸರ್. 1 ಬಿಟ್ಟು 2 ಮಷಿನ್, 2 ಬಿಟ್ಟು 4 ಮಷಿನ್ಸ್ ತೊಗೊಂಡು ಅವ್ರು ಮುಂದೆ ಬಂದಿದ್ದಾರೆ. ಹಾರ್ಡ್ ವರ್ಕ್ ಮಾಡ್ಬೇಕು ಸರ್ ಇದಕ್ಕೆ. ಮೊದಲು ಹಾರ್ಡ್ ವರ್ಕ್ ಮಾಡಬೇಕು, ಆಮೇಲೆ ನೀವು ಮ್ಯಾನೇಜ್ಮೆಂಟ್ ಮಾಡ್ಕೋಬಹುದು ಲೇಬರ್ ಇಟ್ಕೊಂಡು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.